ಸರ್ ನಮಸ್ಕಾರ. ನಮಸ್ತೆ ರಾಮೇಗೌಡ್ರ, ಹೇಳಿ ಸರ್, ತಾವು ಬಂಗಾರ ನಾಯಕರು, ನಮ್ಮ ಗುಂಡ್ಲುಪೇಟೆಯ ಪ್ರಸಿದ್ಧ ಕಲಾವಿದರು ಹಾಗೂ ಗಾಯಕರು ಅಂತ ಧನ್ಯವಾದಗಳು. ನಾನು ತುಂಬ ಕೇಳಿದ್ದೀನಿ. ಆದ್ದರಿಂದ ತಾವು ಇವತ್ತು ನಾಳೆ ನಾಳಿದ್ದು 2 ದಿನ 3 ದಿನ ನಡೀತಕ್ಕಂಥ ಈ ದೀಪಾವಳಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಿ ಸರ್? ದೀಪಾವಳಿ ಹಬ್ಬ ಸರ್ವರಿಗೂ ಕತ್ತಲಿನ ಬಿಟ್ಟು ಬೆಳಕಿನ ಒಂದು ಆಚರಣೆಯಲ್ಲಿ ಎಲ್ಲ ದೀಪವನ್ನು ಹಚ್ಚಿ ತುಂಬ ಸಂತೋಷದಿಂದ ಎಲ್ಲ ಆಚರಿಸಲಿ ಎಂದು ನಾನು ಎಲ್ಲ ಒಂದು ಸರ್ವರಿಗೂ ಹೇಳ್ತಾ ಇದ್ದೇನೆ. ಮತ್ತು ಅವರ ಒಂದು ಕನಸುಗಳು, ಕತ್ತಲಿನ ಕನಸುಗಳು ಹೊಸದಾಗಿ ಬರ್ತಾ ಇರತಕ್ಕಂಥ 2025ನೆಯ ಈ ದೀಪಾವಳಿ ಎಲ್ಲರಿಗೂ ಬೆಳಕನ್ನು ತಂದು, ಎಲ್ಲರಿಗೂ ಸಂತೋಷ, ಸುಖ, ಶಾಂತಿ, ನೆಮ್ಮದಿಯನ್ನು ತಂದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಜನಗಳಲ್ಲಿ ಹಾಗೂ ದೇವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸರ್, ಇದು ದೀಪಾವಳಿ ಹಬ್ಬ ವಿಶೇಷತೆ ಅಂದರೆ ದೀಪದಿಂದ ದೀಪ, ಪ್ರತಿಯೊಂದು ಮನೆಯಲ್ಲೂ ದೀಪವನ್ನು ಬೆಳಗಿಸಿ ಹಬ್ಬ ಮಾಡಬೇಕು ಅಲ್ವೇ ಸರ್? ಹೌದೌದು. ಮಣ್ಣಿನ ದೀಪ ಹಚ್ಚಿ. ಹೌದು. ಅಂದರೆ ಈ ಪಟಾಕಿ ಗಿಟಕಿ ಮಕ್ಕಳಿಗೆ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯ ಸರ್. ಅಂದರೆ ಪಟಾಕಿ ಮತ್ತು ಈ ದೀಪಾವಳಿ ಹಬ್ಬ ಬಂದರೆ ಮಕ್ಕಳುಗಳಿಗೆ ಭಾಳ ತುಂಬ ಇಷ್ಟ. ಆದ್ರೂ ದೊಡ್ಡವರು ಪಕ್ಕದಲ್ಲಿ ನಿಂತ್ಕೊಂಡು ಯಾವುದೇ ರೀತಿ ಮಕ್ಕಳುಗಳಿಗೆ ಅದ್ರ ಪಟಾಕಿಯಿಂದ ತೊಂದರೆ ಆಗಬಾರ್ದು, ಆ ರೀತಿ ಒಂದು ದೊಡ್ಡವರೇ ನಿಂತ್ಕೊಂಡು ಅದೆಲ್ಲ ನೋಡಬೇಕಾದದ್ದು. ಮಕ್ಕಳಿಗೆ ಪಟಾಕಿ ಅಂದರೆ ತುಂಬ ಇಷ್ಟ ಪಾಪ. ಹೌದು. ಈಗ ತಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಳ್ತಾರೆ, ಎಲ್ಲ ಪಟಾಕಿ ಹೊಡಿತಿರ್ತಾರೆ. ಯಾರು ನಮ್ಮ ಮನೇಲಿ ಏನು ತಕೊಟ್ಟಿಲ್ವಲ್ಲ ಅಂತ ಪಾಪ ಅವು ಅಳ್ತಾರೆ. ಅದರಿಂದ ಈ ಒಂದು ಹಬ್ಬಕ್ಕೆ ಅವರು ಪಟಾಕಿ ತಗೊಟ್ರು ಇಲ್ಲ ಅಂತ ಹೇಳಿದ್ರು ಪಾಪ ಎಲ್ಲ ಮಕ್ಕಳುಗಳಿಗೂ ಪಟಾಕಿ ಎಲ್ಲ ಕೊಟ್ಟು ಹಬ್ಬ ಆಚರಿಸ್ಬೇಕು. ಆಗ ಮತ್ತು ಯಾವುದೇ ರೀತಿಯ ಪಟಾಕಿಗಳಿಂದ ಯಾವುದೇ ರೀತಿ ಒಂದು ಘಟನೆಗಳು ಆಗಬಾರ್ದು. ಆ ರೀತಿ ದೊಡ್ಡವರು ನಿಂತ್ಕೊಂಡು ಅದೆಲ್ಲ ನೋಡ್ಕೋಬೇಕು, ಅದೇ ಸರಿಯಾದದ್ದು. ಹೌದು ಸರ್, ತುಂಬ ತುಂಬ ಧನ್ಯವಾದಗಳು. ಇದುವರೆಗೆ ನೀವು ದೀಪಾವಳಿ ಹಬ್ಬದ ಯಾವ ರೀತಿ ನಡೀಬೇಕು ಅಂತ ಹೇಳೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ತುಂಬ ಥ್ಯಾಂಕ್ಸ್ ರಾಮೇಗೌಡ್ರೆ. ನಮಸ್ಕಾರ ಸರ್.